ವೆಲ್ಕಮ್ ಬ್ಯಾಕ್ ಗೈಸ್, ಯು ವಾಚಿಂಗ್ ಯುನಿಕೋಟ ಎಜುಕೇಷನ್. ಸೊ ರೀಸೆಂಟ್ಲಿ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಿದ್ದೀರಾ ಏನಂತ ಅಂದರೆ, ನಾನು ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಇರೋವಂಥ ಒಂದು ಬ್ರ್ಯಾಂಚ್ ಏನಿದೆ, ನ್ಯೂಲಿ ಇಂಟ್ರೊಡ್ಯೂಸ್ಡ್ ಬ್ರ್ಯಾಂಚು ಎಷ್ಟೊಂದು ಕಾಲೇಜಸಲ್ಲಿ, ಅದನ್ನು ಆಪ್ಟ್ ಮಾಡಲು ಅಂತ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಯಾಕೆ ಆ AMLನ ತಂದಿರೋದು, ಆ AMLನ ಯಾರು ತೊಗೋಬೇಕು, ಯಾವ ಕಾಲೇಜಲ್ಲಿ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ. ಏನಾದರೂ ನಿಮಗೆ ಡೌಟ್ ಇದೆ ವಿಡಿಯೋನ ಎಂಟು ತನಕ ಸ್ಕಿಪ್ ಮಾಡಿದೆ ನೋಡಿ. ನೀವು ಮಧ್ಯ ನೋಡಿದ್ರೆ ಏನಕ್ಕೆ ಅದನ್ನು ಆ ಪಾಯಿಂಟ್ ತೊಗೊಂಡಿದ್ದೀನಿ ಅಂತ ಅರ್ಥ ಆಗದೆ ಇರ್ಬೋದು. ಮತ್ತು ನೀವೇನಾದರೂ ಇಂಜಿನಿಯರಿಂಗ್ ಮಾಡ್ತಿದ್ರೆ, ಇಂಜಿನಿಯರಿಂಗ್ ಹೋಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ನಿಮಗೆ ಯಾವುದೇ ರೀತಿಯ ವೀಡಿಯೋ ಹಾಕಿದ್ರೂ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಸ್ಟಾರ್ಟ್. ಇವಾಗ ನೀವು ಎಷ್ಟೊಂದು ಕಾಲೇಜಸಲ್ಲಿ AIML ಅಂತ ಓಪನ್ ಆಗಿದೆ. AIML ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್. ಸೊ ನೀವು ಅದನ್ನು ಆಪ್ಟ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದರೆ AIML ಏನು ಅಂತ ನಿಮಗೆ ಗೊತ್ತಿರುತ್ತೆ, ಅದನ್ನೇನು ತಿಳಿಸೋದೇನು ಬೇಕಾಗಿಲ್ಲ. ಸೊ ನೀವು ಏನಕ್ಕೆ ಅದನ್ನು ಆಪ್ಟ್ ಮಾಡ್ಕೋತಿದ್ದೀರಾ ಅಂತಲೂ ನಾನೇ ಹೇಳ್ತೀನಿ. ಏನಂದರೆ ಫಸ್ಟ್ ಆಫ್ ಆಲ್ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್, ನೀವು ಏನಕ್ಕೆ ಆಪ್ಟ್ ಮಾಡ್ತಿದ್ದೀರಾ ಅಂದರೆ ಮುಂದೆ ತುಂಬಾ ಸ್ಕೋಪ್ ಇದೆ. ಫ್ಯೂಚರಲ್ಲಿ ಮಷಿನ್ ಲರ್ನಿಂಗ್ಗೆ ಸ್ಕೋಪ್ ಇರೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಸ್ಕೋಪ್ ಇರೋದು. ಸೊ ಮಷೀನೇ ಒಂದು ವೆಬ್ಸೈಟ್ನ ಮಾಡಿಕೊಡುತ್ತೆ ಅಂದರೆ ವೆಬ್ಸೈಟ್ ಡೆವಲಪರ್ಸ್ ಯೂಸ್ ಇಲ್ಲ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೇ ಮೇಯ್ನ್ ಅಂತ ಅಂದ್ಕೊಂಡಿದ್ದೀರಾ. ಸೊ ಒಂದು ರೇಂಜ್ಗೆ ಕರೆಕ್ಟು, ಆಯಿತು ಒಪ್ಕೊಳ್ಳೋಣ, ಮುಂದೆ ತುಂಬಾ ಸ್ಕೋಪ್ ಇದೆ, ಕರೆಕ್ಟು. ಬಟ್ ನೀವೇನಾದರೂ AIML ಬಗ್ಗೆ ಇನ್ನೂ ತಿಳ್ಕೊಂಡೇ ಇಲ್ಲ ನೀವು. ಅವಾಗ ಏನಾಗುತ್ತೆ ಅಂದರೆ, ನೀವು AML ಕೋರ್ಸೇ ತೊಗೋತೀರಾ, ತೊಗೊಂಡಾದಮೇಲೆ 1 ಇಯರ್ ಆದಮೇಲೆ ನಿಮಗೆ ಒಂದು ಬ್ರ್ಯಾಂಚ್ ಚೇಂಜಿಗೆ ಕೊಡ್ತಾರೆ. ಅದು ಎಲ್ಲೋ ನೀವೇನಾದರೂ ಫುಲ್ ಟಾಪರ್ಸ್ ಆಗಿದ್ದರೆ ನಿಮಗೆ ಬ್ರ್ಯಾಂಚ್ ಚೇಂಜ್ ಮಾಡ್ಕೋಬೋದು. ಆಯಿತು, ಬ್ರಾಂಚ್ ಚೇಂಜು ಕೊಟ್ಟರು, ನೀವು ಬ್ರ್ಯಾಂಚ್ ಚೇಂಜು ಮಾಡ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ಳಿ, 1.5 ವರ್ಷ ಆಗಿರುತ್ತೆ. ಆವಾಗ ನಿಮಗೆ AIMLದು ಒಂದು ಸ್ವಲ್ಪ ಕಾನ್ಸೆಪ್ಟ್ಸ್ ಬರ್ತಾ ಇರುತ್ತೆ, ಅಂದರೆ ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡಿದಾಗ ನಿಮಗೇನಾದರೂ AIML ನನಗಲ್ಲ, ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನಗಾಗಲ್ಲ, ತುಂಬಾ ಕಷ್ಟ, ಮ್ಯಾಥ್ಸ್ ಎಲ್ಲ ಇದೆ, ಇಷ್ಟೊಂದು ಆಲ್ಗೋರಿದಮ್ಸ್ ಎಲ್ಲ ಇದೆ, ನಂಗೆ ಆಗೋದೇ ಇಲ್ಲ ಅನ್ನೋ ರೇಂಜ್ಗೆ ಏನಾದರೂ ಬಂದುಬಿಟ್ರೆ, ಸೊ ಇನ್ನು 3 ಇಯರ್ಸ್ ನೀವು ಅದರಲ್ಲೇ ಕಳೆದು ಬಿಡ್ತೀರಾ. ಅದ್ರಲ್ಲಿ ಕಳೆದ್ರೂ ನಿಮಗೆ ಪ್ಲೇಸ್ಮೆಂಟ್ಸಲ್ಲೂ ಸಹ ಇಂಟ್ರೆಸ್ಟ್ ಇರೋಲ್ಲ. ಅಂದರೆ ಪ್ಲೇಸ್ಮೆಂಟ್ಸ್ ಇಂಟ್ರೆಸ್ಟ್ ಇರುತ್ತೆ, ಸೊ ಬಟ್ ಪ್ಲೇಸ್ಮೆಂಟಿಗೆ ಕಲಿಬೇಕಲ್ಲ ಏನಾದರೂ. ಸೊ ಆವಾಗ ನೀವು ಕಲ್ತ್ಕೊಳ್ಳಲ್ಲ. ಪ್ಲಸ್ ಪ್ಲೇಸ್ಮೆಂಟ್ಸು ಬರೋದು DS ಮತ್ತು AIಗೆ ತುಂಬಾ ಅಂದರೆ ಮೀಡಿಯಮ್ ಆಗಿ. ಇವಾಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ರೂಲ್ಸ್ಗೆ ಎಷ್ಟು ಬರುತ್ತೆ ಅಷ್ಟು ಬರಲ್ಲ DS ಮತ್ತು ML ಮಷಿನ್ ಲರ್ನಿಂಗ್ಗೆ. ಸೊ ಈ ರೀತಿ ಸಿನಾರಿಯೋ ಇರುತ್ತೆ. ಏನಂದರೆ ನೀವು ಅದಾದಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನೀವೇನಾದರೂ ಕಂಪ್ಯೂಟರ್ ಸೈನ್ಸ್ ಬಂದರೆ ಅದು ಕೋರ್ ಬ್ರ್ಯಾಂಚ್. ಕಂಪ್ಯೂಟರ್ ಸೈನ್ಸಲ್ಲಿ ನಿಮ್ಗೆ ಎಲ್ಲನೂ ಹೇಳ್ಕೊಡ್ತಾರೆ, ಮಷಿನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಹ ಹೇಳ್ಕೊಡ್ತಾರೆ, ನೆಟ್ವರ್ಕಿಂಗ್ ಹೇಳ್ಕೊಡ್ತಾರೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತಾರೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಮೂಲಿ ಇದೇ ಇರುತ್ತೆ, ಕಂಪ್ಯೂಟರ್ ಆರ್ಕಿಟೆಕ್ಚರ್ ಹೇಳ್ಕೊಡ್ತಾರೆ, ಕಂಪ್ಯೂಟರ್ ಆರ್ಗನೈಸೇಷನ್ ಹೇಳ್ಕೊಡ್ತಾರೆ. ಸೊ ಸಾಫ್ಟ್ವೇರ್ ಟೆಸ್ಟಿಂಗ್ ಇರ್ಬೋದು, ಈ ರೀತಿ ಎಲ್ಲ ಇರುತ್ತೆ ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೂ ಇನ್ಕ್ಲೂಡ್ ಮಾಡಿರ್ಬೋದು, ನಾವು ಕರೆಕ್ಟಾಗಿ ಸಿಲೆಬಸ್ ನೋಡಿಲ್ಲ. ಬಟ್ ಟೋಟಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಬಿ ಓನ್ಲಿ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು AI ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀವಿ ಅಷ್ಟು ಈಸಿ ಇರಲ್ಲ, ತುಂಬಾ ಡಿಫಿಕಲ್ಟ್ ಇರುತ್ತೆ. ಆ್ಯಂಡ್ ಅದನ್ನು ನಾರ್ಮಲ್ ಟೈರ್ 3 ಟೈರ್ 4 ಕಾಲೇಜಸ್ಸು ಕರೆಕ್ಟಾಗಿ ನಿಮಗೆ ಅರ್ಥನೂ ಮಾಡಿಸೋಕ್ಕಾಗಲ್ಲ, ನೀವೇ ಓನಾಗಿ ಕಲಿಬೇಕು. ಪ್ಲಸ್ ನೀವೇನಾದರೂ ದೊಡ್ಡ ಕಾಲೇಜಸ್ಸಲ್ಲೆಲ್ಲ ಓದ್ತೀನಿ ಅಂದರೆ ಅಲ್ಲಿ AIML ನಿಮಗೆ ಟೀಚರ್ಸ್ ಪ್ರೊಫೆಸರ್ಸ್ ಎಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಸಿಗ್ಬೋದು. ಬಟ್ AIML ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರು ತುಂಬ ಕಡಿಮೆ, ಯಾಕಂದರೆ ಇವಾಗ ಸ್ಟಾರ್ಟ್ ಆಗಿರೋದಲ್ವ. ಸೊ ಆ ರೇಂಜಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು, ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ ಅಷ್ಟು ಡಿಫಿಕಲ್ಟ್ ಇರುತ್ತೆ ಆ ಸಬ್ಜೆಕ್ಟು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಡಿಫಿಕಲ್ಟ್ ಇರುತ್ತೆ ಅಂತ ಏನಲ್ಲ, ಬಟ್ ನೀವು ನನ್ನಿಂದ ಡಿಮೋಟಿವೇಟ್ ಆಗಬೇಡಿ ಡಿಫಿಕಲ್ಟ್ ಅಂತ. ಬಟ್ ಆ ರೇಂಜಿಗೆ ಡಿಫಿಕಲ್ಟ್ ಇರುತ್ತೆ. ತೊಗೋಬೇಕಾದ್ರೆ ನಿಮ್ಗೆ ನಿಜವಾಗ್ಲೂ AIML ಇಂಟ್ರೆಸ್ಟ್ ಇದ್ದರೆ, ಆಮೇಲೆ ರಿಸರ್ಚ್ಗೆ ಹೋಗ್ತೀನಿ ಅಂದರೆ ಎಲ್ಲೋ ಮಿಸ್ ಆಗಿ ಕಂಪ್ನಿ ಸಿಕ್ಕಿದ್ರೆ ಓಕೆ, ಬಟ್ ನಾನು ರಿಸರ್ಚ್ಗೆ ಹೋಗ್ತೀನಿ ಅನ್ನೋದಾದರೆ AIML ತೊಗೋಬೋದು. ಬಟ್ ನಾನೇನು ಸಜೆಸ್ಟ್ ಮಾಡೋದಂದರೆ, ನಿಮಗೆ ಕಂಪ್ಯೂಟರ್ ಸೈನ್ಸ್ದು ಆಪ್ಷನ್ ಇದ್ದರೆ, ಕಂಪ್ಯೂಟರ್ ಸೈನ್ಸು ನಂಗೆ ಬರುತ್ತೆ, ಈಗ ನಾನು ಒಳ್ಳೆ ರ್ಯಾಂಕ್ ಇದೆ, ಕಂಪ್ಯೂಟರ್ ಸೈನ್ಸ್ ಕೂಡ ಸಿಗುತ್ತೆ ಅಂದರೆ AIMLಗೆ ಹೋಗಬೇಡಿ, ಕಂಪ್ಯೂಟರ್ ಸೈನ್ಸ್ನೇ ತೊಗೊಳ್ಳಿ. ಸೊ ಕಂಪ್ಯೂಟರ್ ಸೈನ್ಸ್ ತೊಗೊಂಡು ನೀವು ಸೈಡಲ್ಲಿ ಏನಾದರೂ ಮಾಡಲೇಬೇಕು. ನೀವು ಕಾಲೇಜದು ಓದಿದ್ರೆ ನಿಮ್ಗೆ ಏನೂ ಸಿಗೋಲ್ಲ, ನಾನು ಈಗಲೇ ಹೇಳ್ತಿದ್ದೀನಿ. ಕಾಲೇಜ್ ಜೊತೆ ಏನು ನಿಮ್ದು ಎಕ್ಸ್ಟ್ರಾ, ಇವಾಗ ಆ್ಯಪ್ ಡೆವಲಪ್ಮೆಂಟಾ, ವೆಬ್ ಡೆವಲಪ್ಮೆಂಟಾ, ಎಕ್ಸ್ಟ್ರಾ ಸ್ಕಿಲ್ನ ಕರೆಕ್ಟಾಗಿ ಬಿಲ್ಡ್ ಮಾಡಬೇಕು. ಒಂದು ಸ್ಕಿಲ್ನ ಮಿನಿಮಮ್ 1 ಅವರ್ ಇರಲೇಬೇಕು. ಸೊ ನೀವು ಎಷ್ಟಾದ್ರೂ ಇರ್ಬೋದು, ಬಟ್ ಒಂದರಲ್ಲಿ ಪರ್ಫೆಕ್ಟಾಗಿರಬೇಕು. ಸೊ ಆ ರೀತಿ ನಿಮ್ಮ ಸ್ಕಿಲ್ಸ್ನ ಬಿಲ್ಡ್ ಮಾಡಬೇಕಾದ್ರೆ ಅಲ್ಲಿ AIML ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆರ್ಟಿಫಿಷಿಯಲ್ ಮಷಿನ್ ಲರ್ನಿಂಗ್ ಬಿಲ್ಡ್ ಮಾಡ್ಕೊಳ್ಳಿ, ಏನಿಲ್ಲ. ಸೊ ಅದಾದಮೇಲೆ ನೀವು ಸ್ಪೆಷಲೈಸೇಷನ್ ಏನು MTech ಮಾಡ್ತೀರಲ್ಲ, MTech ಮಾಡಬೇಕಾದ್ರೆ ಮಷಿನ್ ಲರ್ನಿಂಗಲ್ಲಿ ಮಾಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಕಂಪ್ಯೂಟರ್ ಸೈನ್ಸ್ ಓದಬೇಕಾದ್ರೆ ಎಷ್ಟೊಂದು ನೀವು ಮಷಿನ್ ಲರ್ನಿಂಗ್ ಕಲಿಬೇಕಾದ್ರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಟ್ಟು ಬನ್ನಿ, ಆ್ಯಪ್ ಡೆವಲಪ್ಮೆಂಟಿಗೆ ಬರ್ತೀರಾ. ನೆಕ್ಸ್ಟ್ ಅದರಲ್ಲಿ ಇಂಟ್ರೆಸ್ಟ್ ಬರಲ್ಲ ಅಂದರೆ ನೆಕ್ಸ್ಟ್ ಹೋಗಿ ಫಸ್ಟ್ ಇಯರ್ ಫುಲ್ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಇಯರ್ ಕ್ಯಾನ್ ಡಿಸ್ಕವರ್ ಯುವರ್ ಸೆಲ್ಫ್. ಕಂಪ್ಯೂಟರ್ ಸೈನ್ಸಲ್ಲಿ ಇದ್ದರೆ ನೀವು ಫಸ್ಟ್ ಇಯರ್ ಆ್ಯಪ್ ಡೆವಲಪ್ಮೆಂಟು, ವೆಬ್ ಡೆವಲಪ್ಮೆಂಟು, ನೆಕ್ಸ್ಟು ವೆಬ್ ಡೆವಲಪ್ಮೆಂಟ್, ಬ್ಯಾಕ್ ಎಂಡು, ಫ್ರಂಟ್ ಎಂಡು, ಕ್ಲೌಡ್ ಕಲೀರಿ, ಎಲ್ಲನೂ ಮಿಕ್ಸಪ್ ಆಗಲಿ. ಫಸ್ಟ್ ಇಯರಲ್ಲಿ ಏನಿಲ್ಲ, ಫಸ್ಟ್ ಇಯರಲ್ಲಿ ಫುಲ್ ಡಿಸ್ಕವರ್ ಮಾಡಬೇಕು ನೀವು. ಅದಾದಮೇಲೆ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ,
ಇವಾಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲ ಮಾಡಿ ನಿಮಗೆ ಸೈಬರ್ ಸೆಕ್ಯೂರಿಟಿ ಬೆಸ್ಟ್ ಅನಿಸಿದ್ರೆ ಫಸ್ಟ್ ಇಯರಿಂದ ಸೆಕೆಂಡ್ ಇಯರಿಂದ ಸೈಬರ್ ಸೆಕ್ಯೂರಿಟಿ ಇಟ್ಕೊಳ್ಳಿ ಕರೆಕ್ಟಾಗಿ, ಮತ್ತು ಕಾಲೇಜ್ ತಂಗೆ ನಡೀತಾ ಇರಲಿ, ಡೇಟಾ ಸ್ಟ್ರಕ್ಚರ್ಸ್ ಎಲ್ಲ ಬೇಕೇ ಬೇಕು, ಸೈಬರ್ ಸೆಕ್ಯೂರಿಟಿ ಎಕ್ಸ್ಟ್ರಾ ನೀವು ಕಲಿತಾ ಇರ್ತೀರಾ, ಈ ರೀತಿ ಇಟ್ಕೊಳ್ಳಿ. ಅದೇ ರೀತಿ AIML ಸಹ ಹಂಗೆ ಇಟ್ಕೋತೀರಾ. ಏನಾದರೂ ನಿಮಗೆ ಇಂಟ್ರೆಸ್ಟ್ ಹೋಯ್ತು ಅಂದರೆ ಯಾವುದು ಇಂಟ್ರೆಸ್ಟ್ ಬಂದಿರುತ್ತೆ ಅದು ಇಟ್ಕೋತೀರಾ. ಬಟ್ AIML ತೊಗೊಂಡ್ರೆ ಈ ಚಾನ್ಸ್ ಇರಲ್ಲ ಅಂತ ಹೇಳ್ತಿರೋದು. ಸೊ ಅರ್ಥ ಮಾಡಿಸಿದ್ದೀನಿ ಅಂತ ಅನಿಸುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಕಾಲೇಜಸ್ ಏನಕ್ಕೆ AIMLನ ಇಷ್ಟೊಂದು ಪ್ರಮೋಟ್ ಮಾಡ್ತಿದ್ದಾರೆ, AIML ಏನಕ್ಕೆ ತರ್ತಿದ್ದಾರೆ ಅಂದರೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಯಾರೇ ಆದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬ ಸ್ಕೋಪ್ ಇದೆ, ಒಳ್ಳೆ ಇದಿದೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಬಟ್ ಇಂಜಿನಿಯರ್ಸ್ ಅಂದರೆ ಇಂಜಿನಿಯರ್ಸಾ, ಅಷ್ಟೊಂದು ಇಂಜಿನಿಯರ್ಸ್ ವಿತೌಟ್ ಕೆಲಸ ಇದ್ದಾರೆ ಅಂತ ಅಂತಾರೆ. ಸೊ ಇಂಜಿನಿಯರಿಂಗ್ ಕಾಲೇಜಸ್ ಏನು ಮಾಡಿದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಕೋರ್ಸ್ನ ತಂದರೆ ನಾವು ನನ್ನ ಮಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತಿದ್ದಾನೆ ಅಂದರೆ ಓದಿಸ್ತೀನಿ, ಆ ರೀತಿ ನೀವೇ ಅರ್ಥ ಮಾಡ್ಕೋಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ರೇಂಜಿಗೆ ಸ್ಕೋಪ್ ಇದೆ, ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಈ ಟೈಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನ್ನ ಮಗ ಓದ್ತಿದ್ದಾನೆ, ಅಥವಾ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತಿದ್ದೀನಿ, ಅಥವಾ ನಾನು ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಏನಾದರೂ ಒಂದು ರಿಸರ್ಚ್ ಮಾಡ್ತೀನಿ, ಆ ರೇಂಜಲ್ಲಿದ್ದರೆ ಏನೋ ಒಂಥರ ಅದ್ರ ಲೆವೆಲ್ಲೇ ಬೇರೆ. ಸೊ ಏನಾಗುತ್ತೆ, ಕಾಲೇಜ್ಗೆ ಈಸಿ ಬಿಟ್ಟು ಪ್ರಮೋಷನ್ ಥರ ಇದು. ಸೊ ಆರ್ಟಿಫಿಷಿಯಲ್ ಮೆಷಿನ್ ಲರ್ನಿಂಗ್ನ ಒಂದು ಏನೋ ಒಂದು ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು ಕಾಲೇಜ್ ಕಡೆಯಿಂದ. ಈಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಅಂತ ಏನೋ ಮಾಡಿದ್ರು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಅಂತ ಮಾಡಿದ್ರು, ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂತ ಮಾಡ್ತಾರೆ, ಸ್ಪೆಷಲೈಸೇಷನ್ ಕೋರ್ಸು. ಬಟ್ Tier 3 Tier 4 ಕಾಲೇಜಸಲ್ಲಿ ಅಂಥ ಸ್ಟಾಫ್ ಇರಲ್ಲ ನಿಮಗೆ ಕಂಪ್ಲೀಟಾಗಿ ಅರ್ಥ ಮಾಡಿಸೋವಂಥವ್ರು, ನೋಡ್ಕೊಂಡು ತೊಗೊಳ್ಳಿ. ಬಟ್ ನಿಮಗೆ ಚಾನ್ಸ್ ಇಲ್ಲ ನೋಡಿ AIMLಗೆ ಹೋಗಬೇಕು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಎಂಟ್ರಲ್ಲಿ AIMLಗೆ ಹೋಗಬೇಕು. ಚಾನ್ಸ್ ಇದ್ದರೆ ಕಂಪ್ಯೂಟರ್ ಸೈನ್ಸಿಗೆ ಬನ್ನಿ. ಸೊ ಕಾಲೇಜ್ ಪ್ರಮೋಷನ್ಸ್ ಮಾಡ್ತಿದ್ದಾರೆ, AIML ಫುಲ್ ಸ್ಕೋಪ್ ಇದೆ, ಆ ರೇಂಜ್ಗೆಲ್ಲ ತಿಳ್ಕೊಂಡು AIMLಗೆ ಹೋಗಬೇಡಿ. ಚಾನ್ಸ್ ಇದ್ದರೆ ಕಂಪ್ಯೂಟರ್ ಸೈನ್ಸ್ ಒಂದು ಕೋರ್ ಬ್ರ್ಯಾಂಚ್, ಓಕೆನಾ. ಸೊ ಕಂಪ್ಯೂಟರ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಂಪ್ಯೂಟರ್ ಸೈನ್ಸ್ ಕೋರ್ ಬ್ರಾಂಚ್ನೇ ಆಪ್ಟ್ ಮಾಡಿ ನಿಮಗೆ ಚಾನ್ಸ್ ಇದ್ದರೆ ಅಂತ ಹೇಳ್ತಾ, ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತೀನಿ. ಯಾರಿಗಾದ್ರೂ ಡೌಟ್ಸ್ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಿರ್ಬೋದು, ನಿಮ್ಮ ಜೂನಿಯರ್ಸ್ಗಿರ್ಬೋದು, ಅವ್ರಿಗೂ ಸಹ ವೀಡಿಯೋನ ಶೇರ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ, ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿದರೆ ಲೈಕ್ ಮಾಡಿ ವಿಡಿಯೋ, ನಮಗೂ ಸಹ ಎಂಕರೇಜ್ಮೆಂಟ್ ಸಿಗ್ತಾಗುತ್ತೆ. ಮತ್ತು ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ನಿಮ್ಮ ಡೇಟಾ ಸೈನ್ಸ್ ಇರ್ಬೋದು, ಮೆಷಿನ್ ಲರ್ನಿಂಗ್ ಇರ್ಬೋದು, ಇವೆಲ್ಲ ಮಾಡೋಕ್ಕೆ ನಿಮಗೆ ಪೈಥನ್ ಲ್ಯಾಂಗ್ವೇಜ್ ಅಥವಾ R ಲ್ಯಾಂಗ್ವೇಜ್ ಮುಖ್ಯ. ಸೊ ಪೈಥನ್ ಪ್ಲೇಲಿಸ್ಟ್ ಕೂಡ ಕನ್ನಡದಲ್ಲಿ ಮಾಡಿಟ್ಟಿದ್ದೀನಿ, ಸೊ ನೀವು ಅದನ್ನು ಸಹ ನೋಡ್ಬೋದು. ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹೋಮ್, ಸ್ಟೇ ಸೇಫ್.